ನಮಸ್ಕಾರ ಸ್ನೇಹಿತರೆ, ನಾಳೆ ಜೂನ್ 28 ಭಾನುವಾರ. ನಾಳೆಯಿಂದ 83 ವರ್ಷ ಈ 7 ರಾಶಿಯವರಿಗೆ ಐಷಾರಾಮಿ ಜೀವನ. ಸೂರ್ಯದೇವನ ಕೃಪಾಶೀರ್ವಾದದಿಂದ ಖಜಾನೆ ಫುಲ್ ದುಡ್ಡು. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಜೂನ್ 28ರ ಭಾನುವಾರದಿಂದ ಮುಂದಿನ 83 ವರ್ಷ ಈ 7 ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಸೂರ್ಯದೇವನ ಕೃಪಾಶೀರ್ವಾದದಿಂದ ಖಜಾನೆ ಫುಲ್ ದುಡ್ಡು ಅಂತ ಹೇಳಬಹುದು. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಸಹೋದರ ಅಥವಾ ಸಹೋದರಿಯರೊಂದಿಗಿನ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಮನೆಯ ಸಮಸ್ಯೆಯಲ್ಲಿ ನೀವು ಇಷ್ಟು ದಿನ ಮುಳುಗಿದ್ರೆ ಆ ಸಮಸ್ಯೆಯಿಂದ ಈಗ ಹೊರಗಡೆ ಬರ್ತೀರಾ. ಹೆಚ್ಚುವರಿ ಕೆಲಸದ ಹೊರೆ ಇರುತ್ತೆ, ಅದನ್ನು ಪೂರೈಸಲಿಕ್ಕೆ ಹೆಚ್ಚಿನ ಶ್ರಮ ಮತ್ತು ಶ್ರದ್ಧೆ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಪೂರ್ಣ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶ್ರಮ ಹಾಗೆ ಶ್ರದ್ಧೆ ಅತ್ಯಂತ ಮುಖ್ಯವಾಗುತ್ತೆ. ಕೆಲಸಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ದುಂದು ವೆಚ್ಚ ಮಾಡೋದನ್ನ ತಪ್ಪಿಸ್ಬೇಕಾಗತ್ತೆ. ಇಲ್ಲವಾದ್ರೆ ಒಂದಷ್ಟು ಹಣಕಾಸಿನ ತೊಂದರೆಗಳಿಗೆ ಸಿಕ್ಕಾಕೊಳ್ತೀರಾ. ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ದೀರ್ಘಕಾಲದ ಸಮಸ್ಯೆಗಳು ಪರಿಹಾರವಾಗುತ್ತೆ. ವೃತ್ತಿ, ವ್ಯವಹಾರ ಮತ್ತೆ ಕುಟುಂಬಕ್ಕೆ ಶುಭ ಮತ್ತು ಪ್ರಯೋಜನಕಾರಿಯಾಗುತ್ತೆ. ಈ ಸಮಯದಲ್ಲಿ ಆರೋಗ್ಯ ಮತ್ತು ಸಂಬಂಧಗಳು ಸಾಮಾನ್ಯವಾಗಿರುತ್ತೆ. ಆರ್ಥಿಕವಾಗಿ ಅದೃಷ್ಟದ ಬೆಂಬಲದೊಂದಿಗೆ ವ್ಯವಹಾರವು ಅಪೇಕ್ಷಿತ ಲಾಭವನ್ನು ತಂದುಕೊಡುತ್ತೆ. ಈ ಸಮಯದಲ್ಲಿ ಹೇರಳವಾದ ಆರ್ಥಿಕ ಲಾಭವಾಗುವ ಸಾಧ್ಯತೆಗಳಿದ್ದು ಕೆಲಸ ಮಾಡ್ತಕ್ಕಂಥ ಜನರು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂತೋಷದಿಂದ ಸಮಯ ಕಳೆಯಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕೌಟುಂಬಿಕ ದೃಷ್ಟಿಕೋನದಿಂದ ಈ ಸಮಯ ನಿಮ್ಗೆ ಶುಭವಾಗಿರುತ್ತೆ. ವಿವಿಧ ವೆಚ್ಚಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದಾಯ ಮತ್ತು ವೆಚ್ಚವನ್ನ ಸಮತೋಲನಗೊಳಿಸೋದು ಕೂಡ ನಿಮ್ಗೆ ಕಷ್ಟವಾಗಬಹುದು. ಸೊ ವಿವೇಕದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಆತರ ಪಡೋಕ್ ಹೋಗ್ಬೇಡಿ. ಇದ್ದಕ್ಕಿದ್ದಂತೆ ದೂರ ಪ್ರಯಾಣವನ್ನ ಮಾಡ್ಬೇಕಾಗಿ ಬರಬಹುದು. ಸೊ ಯೋಚಿಸಿ ಮುಂದುವರಿರಿ. ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮ್ಮ ಪಾತ್ರವು ಪ್ರಮುಖವಾಗ್ತಾ ಹೋಗುತ್ತೆ. ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಹೆಚ್ಚಿಗೆ ಆಗುತ್ತೆ. ಸ್ವಲ್ಪ ಸಮಯದಿಂದ ವೃತ್ತಿ ಅಥವಾ ವ್ಯವಹಾರ ಇಲ್ವೇ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ನೀವು ಚಿಂತಿತರಾಗಿದ್ದಲ್ಲಿ ಈ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪರಿಹಾರಗಳು ಕೂಡ ಸಿಗ್ತಾ ಹೋಗುತ್ತೆ. ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಪಾತ್ರ ನಿರ್ಣಾಯಕವಾಗಿರುತ್ತೆ. ಆತುರದ ಅಥವಾ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನ ತಪ್ಪಿಸಿ. ವ್ಯವಹಾರದ ದೃಷ್ಟಿಕೋನದಿಂದ ಈ ಸಮಯ ಅನುಕೂಲಕರವಾಗಿರುತ್ತೆ. ಪ್ರಮುಖ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಹಿತೈಷಿಗಳನ್ನ ಸಂಪರ್ಕಿಸಲು ಮರೆಯಬೇಡಿ. ನಿಮ್ಗೆ ಮಹತ್ವದ ಜವಾಬ್ದಾರಿ ಅಥವಾ ಸ್ಥಾನ ಸಿಗಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ಈ ಒಂದು ಸಂದರ್ಭ ನಿಮ್ಗೆ ಸಾಮಾನ್ಯವಾಗಿರುತ್ತೆ. ಸ್ವಲ್ಪ ಋತುಮಾನದ ಕಾಯಿಲೆಗಳ ಬಗ್ಗೆ ಜಾಗರೂಕರಾಗಿರಿ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ತೀರ್ಪು ನಿಮ್ಮ ಪರವಾಗಿ ಬರಬಹುದು. ಉದ್ಯೋಗದಲ್ಲಿರೋರಿಗೆ ಬಹಳ ಶುಭ ಸಮಯವಾಗಿದ್ದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ಮೆಚ್ಚುತ್ತಾರೆ. ನಿಮ್ಗೆ ಬಡ್ತಿ ಕೂಡ ಸಿಗಬಹುದು. ಈ ಒಂದು ಸಂದರ್ಭದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಸಂತೋಷದ ಸಮಯವನ್ನು ಕಳೆಯಲು ಅವಕಾಶ ಸಿಗುತ್ತೆ. ಸಹೋದರ ಸಹೋದರಿಯರಿಂದಲೂ ಕೂಡ ಬೆಂಬಲ ಇದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಮೀನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ಮಿಥುನ ರಾಶಿ, ಕಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.